ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬಂಧನ ಈ ಹೆಸರು ಕೇಳಿದರೆ ಒಂದು ವೈಬ್ಸ್ ಬರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಈ ಸಿನಿಮಾಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಅಷ್ಟೇ ಅಲ್ಲ, ಕನ್ನಡಿಗರ ಹೃದಯದಲ್ಲೂ ಕೂಡ ಈ ಸಿನಿಮಾಗೊಂದು ಜಾಗ ಇದೆ. ಆ ಸಮಯದಲ್ಲಿ ಕಂಪ್ಲೀಟ್ ಆಕ್ಷನ್ ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಡನ್ ಆಗಿ ಕಂಪ್ಲೀಟ್ ಲವ್ ಎಮೋಷನ್ ಇರೋ ಸಿನಿಮಾ ಮಾಡ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ. ಇದು ರಿಲೀಸ್ ಆದ್ಮೇಲೆ ನಡೆದಿದ್ದೆಲ್ಲ ಇತಿಹಾಸವೇ. ಇಡೀ ಭಾರತ ಚಿತ್ರರಂಗ ಬಂಧನದ ಕಡೆಗೆ ತಿರುಗಿ ನೋಡುವಷ್ಟು ಇಂಪ್ಯಾಕ್ಟ್ ಮಾಡಿತ್ತು. ಆದರೆ ಈ ಸಿನಿಮಾವನ್ನ ಕರ್ನಾಟಕದಲ್ಲೇ ಗೆಲ್ಲೋದಕ್ಕೆ ಕೆಲ ಕಿಡಿಗೇಡಿಗಳು ಬಿಟ್ಟಿರಲಿಲ್ಲ. ನಾನಾ ರೀತಿಯ ತೊಂದರೆ ಕೊಟ್ಟರು. ಅದೆಲ್ಲದರ ಮಧ್ಯೆ ಈ ಸಿನಿಮಾ ಗೆದ್ದು ಬಂದು ದೊಡ್ಡ ದೊಡ್ಡ ದಾಖಲೆ ಬರೆದಿತ್ತು. ಈ ಸಿನಿಮಾ ಹಿಸ್ಟರಿ ಕೆದಕುತ್ತಾ ಹೋದ್ರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾನೆ ಹೋಗುತ್ತವೆ. ಅದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಕ್ವಿಕ್ ಆಗಿ ಈ ಸಿನಿಮಾ ಸ್ಟೋರಿನ ಹೇಳ್ಬಿಡ್ತೀನಿ. ಸಿನಿಮಾ ಆರಂಭ ಆಗೋದು ಮೆಡಿಕಲ್ ಕ್ಯಾಂಪ್ನಿಂದ. ಒಂದು ಗ್ರಾಮದಲ್ಲಿ ನಡೀತಾ ಇದ್ದ ಕ್ಯಾಂಪ್ನಲ್ಲಿ ಸೀನಿಯರ್ ಸರ್ಜನ್ ಡಾಕ್ಟರ್ ಹರೀಶ್, ಜೂನಿಯರ್ ಡಾಕ್ಟರ್ ನಂದಿನಿ ಸೇರಿದಂತೆ ಹಲವರು ಇರ್ತಾರೆ. ಕತೆ ಶುರುವಾದ ಸ್ವಲ್ಪ ಹೊತ್ತಲ್ಲೇ ಡಾಕ್ಟರ್ ಹರೀಶ್ ತಮ್ಮ ಪ್ರೀತಿಯನ್ನ ನಂದಿನಿ ಅವರ ಜೊತೆ ಹೇಳ್ಕೊಳ್ಬೇಕು ಅಂತ ಪರದಾಡ್ತಾ ಇರ್ತಾರೆ. ಅಂದ್ರೆ ಸಿನಿಮಾ ಕತೆ ಶುರುವಾಗೋ ಮುನ್ನವೇ ಅವರಿಗೆ ಪ್ರೀತಿ ಆಗಿರುತ್ತೆ, ಅದನ್ನ ಹೇಳೋದೊಂದೇ ಬಾಕಿ ಇರುತ್ತೆ ಅನ್ನೋದನ್ನ ತೋರಿಸ್ತಾರೆ. ಅತ್ತ ನಂದಿನಿಗೂ ಡಾಕ್ಟರ್ ಹರೀಶ್ ಅಂದ್ರೆ ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವ. ಇಬ್ಬರು ಮುಕ್ತವಾಗಿ ಮಾತಾಡೋದಕ್ಕೆ ಸಾಕಷ್ಟು ಸಂದರ್ಭಗಳು, ಸನ್ನಿವೇಶಗಳು ಬಂದರೂ ಕೂಡ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ಡಾಕ್ಟರ್ ಹರೀಶ್ಗೆ ಆಗೋದೇ ಇಲ್ಲ. ಕ್ಯಾಂಪ್ ಮುಗಿದು ಮನೆಗೆ ವಾಪಸ್ಸಾದ ಬಳಿಕ ಅತ್ತ ನಂದಿನಿ ಮನೆಯವರ ಬಳಿ ಡಾಕ್ಟರ್ ಹರೀಶ್ ಬಗ್ಗೆ ಹೇಳಿದ್ರೆ, ಇತ್ತ ಡಾಕ್ಟರ್ ಹರೀಶ್ ನಂದಿನಿಯನ್ನ ಹಾಡಿ ಹೊಗಳ್ತಾ ಇರ್ತಾರೆ. ಈ ಮಧ್ಯೆ ನಂದಿನಿಗೆ ತಮ್ಮ ಪ್ರೀತಿಯನ್ನ ಹೇಗೆ ಹೇಳಬೇಕು ಅನ್ನೋದನ್ನ ಡಾಕ್ಟರ್ ಹರೀಶ್ ಪ್ರಾಕ್ಟೀಸ್ ಮಾಡೋದು, ಅದನ್ನ ಇಡೀ ಆಸ್ಪತ್ರೆಯ ಸ್ಟಾಫ್ ನೋಡೋದು, ಆಸ್ಪತ್ರೆಯ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ತಮ್ಮ ತಾಯಿ ಬಳಿ ಪ್ರೀತಿ ವಿಚಾರ ಹೇಳೋ ಡಾಕ್ಟರ್ ಹರೀಶ್ ಆಕೆ ಫೋಟೋ ಕೂಡ ತೋರಿಸ್ತಾರೆ. ಇನ್ನೇನು ಮನೆಗೆ ಕರ್ಕೊಂಡು ಬಂದು ಪರಿಚಯ ಮಾಡಿಸ್ಬೇಕು ಅನ್ನೋ ಹೊತ್ತಲ್ಲಿ ಸಡನ್ ಆಗಿ ನಂದಿನಿ ಊರಿಗೆ ಹೊರಡ್ತಾರೆ. ಊರಿಂದ ಬರ್ತಾ ಇದ್ದ ಹಾಗೆ ಇಬ್ಬರ ಬಳಿ ಒಂದು ಸರ್ಪ್ರೈಸ್ ಇರುತ್ತೆ. ಮೊದಲಿಗೆ ಡಾಕ್ಟರ್ ಹರೀಶ್ ಮಾತಾಡಿ ತಮ್ಮ ಮುಂದಿನ ಕನಸು, ಗುರಿ ಎಲ್ಲವನ್ನ ಹೇಳ್ಕೊಂಡು ಪ್ರಪೋಸ್ ಮಾಡ್ತಾರೆ. ಇನ್ನೇನೋ ಮುಂದೆ ಮದುವೆ ಒಂದೇ ಬಾಕಿ ಇರೋದು ಅನ್ನೋ ನಿರೀಕ್ಷೆಯಲ್ಲಿದ್ದ ಡಾಕ್ಟರ್ ಹರೀಶ್ಗೆ ಶಾಕ್ ಆಗಿರುತ್ತೆ. ನಂದಿನಿ ಕಣ್ಣಲ್ಲಿ ಬರ್ತಾ ಇರೋ ನೀರು ಆನಂದ ಬಾಷ್ಪ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಬಾಲ್ಯದ ಗೆಳೆಯನ ಜೊತೆಗೆ ಎಂಗೇಜ್ಮೆಂಟ್ ಎಲ್ಲವೂ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಕೊನೆಯಲ್ಲಿ ನೀವಂದ್ರೆ ಇಷ್ಟ, ನಿಮ್ಮ ಮೇಲೆ ಪ್ರೀತಿ, ಗೌರವ ಎಲ್ಲವೂ ಇದೆ, ನಿಮ್ಮ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ, ಆದ್ರೆ ನಿಮ್ಮನ್ನ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಂದಿನಿ ಮಾತು ಪದೇ ಪದೇ ಕಾಡುತ್ತೆ. ಈಗ ಎಲ್ಲವೂ ಮುಗಿದಾಗಿದೆ. ನಂದಿನಿ ಕೈ ಹಿಡಿತಾ ಇರೋದು ತನ್ನ ಬೆಸ್ಟ್ ಫ್ರೆಂಡ್ ಬಾಲು ಅನ್ನೋದು ಗೊತ್ತಾಗುತ್ತೆ. ಇನ್ನೇನಿದ್ರು ಅವರಿಬ್ರು ಚೆನ್ನಾಗಿರ್ಲಿ ಅಂತ ಹಾರೈಸೋದು ಅಂತ ಡಾಕ್ಟರ್ ಹರೀಶ್ ಅಂದ್ಕೊಳ್ತಾರೆ. ಆದ್ರೆ ಬಿಟ್ಟರೂ ಬಿಡದ ಹಾಗೆ ಕಾಡೋ ಪ್ರೀತಿ ಅವರ ಆರೋಗ್ಯವನ್ನ ಹದಗೆಡಿಸ್ತಾ ಹೋಗುತ್ತೆ. ಕೆಲಸದಲ್ಲಿ ಅಸಮಾಧಾನ ಕಾಡೋದಕ್ಕೆ ಶುರುವಾಗುತ್ತೆ. ಅತ್ತ ನಂದಿನಿ ಜೀವನ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಅದೂ ಇಲ್ಲ. ಚಿಕ್ಕ ಚಿಕ್ಕ ವಿಚಾರಕ್ಕೆ ಖ್ಯಾತೆ ತೆಗೆಯೋ ಬಾಲು, ಪ್ರತಿ ಹಂತದಲ್ಲೂ ಆಕೆ ಮೇಲೆ ಅನುಮಾನ. ನಂದಿನಿ ವೈದ್ಯ ವೃತ್ತಿ ಬಗ್ಗೆ ಅಸಮಾಧಾನ. ನಂದಿನಿ ಹಾಗೂ ಡಾಕ್ಟರ್ ಹರೀಶ್ ಸ್ನೇಹದ ಮೇಲೆ ಸಂದೇಹ. ಅದೆಷ್ಟೇ ಬಾರಿ ಹರೀಶ್ ಬಾಲುವಿಗೆ ಅರ್ಥ ಮಾಡಿಸೋದಕ್ಕೆ ನೋಡಿದ್ರೂ ಬಾಲು ಸ್ವಭಾವ ಬದಲಾಗುವುದಿಲ್ಲ. ಮೊದಲೇ ಕುಗ್ಗಿದ್ದ ಡಾಕ್ಟರ್ ಹರೀಶ್ಗೆ ತಾಯಿಯ ಅಚಾನಕ್ ಸಾವು ಇನ್ನಷ್ಟು ಬಾಧಿಸುತ್ತೆ. ಈ ಮಧ್ಯೆ ಪತ್ತೆಯಾಗೋ ಕಾಯಿಲೆ ಅವರನ್ನ ಹೆಚ್ಚು ದಿನ ಬದುಕೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನ ತಿಳಿಸುತ್ತೆ. ಡಾಕ್ಟರ್ ಹರೀಶ್ಗೆ ಏಕೈಕ ಕೇರ್ ಟೇಕರ್ ಆಗ್ತಾರೆ ನಂದಿನಿ. ಈ ಮಧ್ಯೆ ಆಕೆ ಪ್ರೆಗ್ನೆಂಟ್ ಆಗಿದ್ರು ಡಾಕ್ಟರ್ ಹರೀಶ್ಗಾಗಿ ಸೇವೆ ಮಾಡ್ತಾರೆ. ಅತ್ತ ನಂದಿನಿ ವೈಯಕ್ತಿಕ ಜೀವನ ಸಂಪೂರ್ಣ ಹದಗೆಟ್ಟು ಬಾಲು ಜೊತೆ ಬದುಕೋದೇ ಬೇಡ ಅಂತ ಮನೆ ಬಿಟ್ಟು ಹೊರಡ್ತಾರೆ. ಅಂತಿಮವಾಗಿ ಡಾಕ್ಟರ್ ಹರೀಶ್ರನ್ನ ನಂದಿನಿ ಉಳಿಸಿಕೊಳ್ತಾರಾ ಇಲ್ವಾ ಅನ್ನೋದೇ ಕ್ಲೈಮ್ಯಾಕ್ಸ್. ಅದನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿದರೆ ಚೆನ್ನಾಗಿರುತ್ತೆ. ಈ ಸಿನಿಮಾ ಯಾಕೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾರಣಗಳು ಸಿಗ್ತಾ ಹೋಗುತ್ತವೆ. ಮೊದಲನೇದಾಗಿ ಇದೊಂದು ಫೀಲ್ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅನ್ನೋದು. ಪ್ರೇಕ್ಷಕರಿಗೆ ಎಂಥ ಕಥೆಗಳು ಇಷ್ಟ ಆಗುತ್ತೆ, ಆ ಕಥೆಗಳನ್ನ ಹೇಗೆ ಹೇಳಿದ್ರೆ ಜನರು ಭಾವನಾತ್ಮಕವಾಗ್ತಾರೆ, ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರೆ ಅದು ಜನರ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋದನ್ನ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಸಿನಿಮಾದ ಪ್ರತಿ ಫ್ರೇಮ್ನಲ್ಲೂ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲದೆ ಸಿನಿಮಾದ ಚಿತ್ರಕಥೆ ಹಾಗೂ ಸಂಭಾಷಣೆ ಕೂಡ ಪ್ಲಸ್ ಪಾಯಿಂಟ್. ಹೆಚ್ಚು ಕಮ್ಮಿ ಮೊದಲ ಅರ್ಧ ಭಾಗ ಪ್ರೇಮ ನಿವೇದನೆಯಲ್ಲಿ ಕಳೆದು ಹೋಗುತ್ತೆ. ಆದರೆ ಅಷ್ಟು ಹೊತ್ತು ಪ್ರೇಕ್ಷಕರಿಗೆ ಒಂದು ಕ್ಷಣವೂ ಬೋರ್ ಆಗದಂತೆ ಬರೋ ಕಾಮಿಡಿ ಸೀನ್ಗಳು, ಹಾಡುಗಳು, ಸಂಭಾಷಣೆ ಇವೆಲ್ಲವೂ ಸಿನಿಮಾ ಒಂದು ಕ್ಷಣವೂ ಎಲ್ಲೂ ಡೌನ್ ಆಗದಂತೆ ನೋಡಿಸ್ಕೊಂಡು ಹೋಗುತ್ತೆ. ಇನ್ನು ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಅರ್ಥಗರ್ಭಿತ ಹಾಗೂ ಆಲ್ ಟೈಮ್ ಫೇವರಿಟ್ ಸಾಂಗ್ಸ್. ಇದು ಗೊತ್ತಿರೋ ವಿಚಾರವೇ. ಬಂಧನ ಸಿನಿಮಾದ ಹಾಡುಗಳನ್ನ ಈಗಲೂ ಕೇಳ್ತಾನೆ ಇರ್ತೀವಿ.
ಆದ್ರಿಂದ ಹಾಡುಗಳು ಈ ಸಿನಿಮಾದ ದೊಡ್ಡ ಶಕ್ತಿ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ದೊಡ್ಡ ಶಕ್ತಿಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಈ ಸಿನಿಮಾ ಶುರುವಾಗಿ ಅವರನ್ನ ಮೊದಲ ಬಾರಿ ತೋರಿಸುವಾಗಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮುಖದಲ್ಲಿ ಒಂದು ಚಾರ್ಮ್ ಕಾಣಿಸುತ್ತೆ. ಅದೊಂದೇ ನೋಟದಲ್ಲಿ ಇಡೀ ಸಿನಿಮಾದಲ್ಲಿ ಅವರ ಲವಲವಿಕೆ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಆ ರೀತಿಯಲ್ಲಿ ಅವರನ್ನ ತೋರಿಸಿದ್ದಾರೆ. ಹಾಗೂ ಒಬ್ಬ ಭಗ್ನ ಪ್ರೇಮಿಯಾಗಿ ಸಿನಿಮಾದ ಉದ್ದಕ್ಕೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಜೀವಿಸಿದ್ದಾರೆ. ಯಾವ ಮಟ್ಟಕ್ಕೆ ಅವರು ಕಾಡ್ತಾರೆ ಅಂದ್ರೆ ಆ ಪಾತ್ರದಲ್ಲಿ ಅವರನ್ನ ಬಿಟ್ಟು ಬೇರೆ ಯಾರನ್ನು ಊಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಜೀವಿಸಿದ್ದಾರೆ. ಇನ್ನು ಅವರಿಗೆ ಪೈಪೋಟಿ ನೀಡೋ ಪಾತ್ರ ಅಂದ್ರೆ ಅದು ಡಾಕ್ಟರ್ ನಂದಿನಿ. ಒಂದು ಆಯಾಮದಲ್ಲಿ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ಇರೋದು ಇವರಿಬ್ಬರೇ ಅನ್ನೋ ಹಾಗೆ ಫೀಲ್ ಬರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸುಹಾಸಿನಿ ಪರ್ಫೆಕ್ಟ್ ಪೇರ್ ಅನ್ನೋದು ಅಕ್ಷರಶಃ ಸತ್ಯ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಉಳಿದಂತೆ ಜೈ ಜಗದೀಶ್ ಅವರ ಪಾತ್ರ ನೋಡುಗರಿಗೆ ಕೋಪ ತರಿಸುತ್ತೆ ಅಂದ್ರೆ ಅದಕ್ಕೆ ಅವರು ನ್ಯಾಯ ಸಲ್ಲಿಸಿದ್ದಾರೆ ಅಂತಲೇ ಅರ್ಥ. ಹಾಸ್ಯನಟ ಮುಸಿರಿ ಕೃಷ್ಣಮೂರ್ತಿ ಸೇರಿ ಹಲವರು ಆಗಾಗ ಕಾಣಿಸಿಕೊಂಡ್ರೂ ಅವರು ನೆನಪಲ್ಲಿ ಉಳಿತಾರೆ. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೇಲೆ ಸುಹಾಸಿನಿ ಅವರಿಗೆ ತುಂಬಾನೇ ಗೌರವ ಇತ್ತು ಅನ್ನೋದು ಗೊತ್ತೇ ಇದೆ. ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕಪಾಳಕ್ಕೆ ಹೊಡೆಯೋ ದೃಶ್ಯ ಇರುತ್ತೆ. ಇದನ್ನ ಮಾಡೋದಕ್ಕೆ ಸುಹಾಸಿನಿ ಒಪ್ಪಿರಲಿಲ್ಲ. ವಿಷ್ಣುವರ್ಧನ್ಗೆ ಕಪಾಳಕ್ಕೆ ಹೊಡೆಯೋ ದೃಶ್ಯ ಇಟ್ಟಿದ್ದೀರಲ್ಲ ಅಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಜೊತೆ ಸುಹಾಸಿನಿ ಶೂಟಿಂಗ್ನ ಮೊದಲ ದಿನವೇ ಜಗಳ ಮಾಡಿದ್ರಂತೆ. ಇನ್ನು ಇಂತಹ ಅದ್ಭುತ ಸಿನಿಮಾವನ್ನ ಸೋಲಿಸೋದಕ್ಕೆ ಹುನ್ನಾರ ನಡೆದಿತ್ತು ಅನ್ನೋದನ್ನ ಹೇಳಿದ್ವಿ. ಮಾಹಿತಿಗಳ ಪ್ರಕಾರ ಈ ಸಿನಿಮಾ ಸೆಟ್ಟೇರಿದಾಗಲೇ ವಿಷ್ಣುವರ್ಧನ್ ಅವರಿಗೆ ಲವರ್ ಬಾಯ್ ರೋಲ್ ಸೂಟ್ ಆಗಲ್ಲ ಅಂತ ಕೆಲವರು ಮಾತಾಡ್ಕೊಂಡಿದ್ರಂತೆ. ಆದರೆ ಸಿನಿಮಾ ರಿಲೀಸ್ ಆದ್ಮೇಲೆ ಅವರೆಲ್ಲ ಸೈಲೆಂಟ್ ಆಗಿ ಬಿಡ್ತಾರೆ. 25 ಥಿಯೇಟರ್ಗಳಲ್ಲಿ ಈ ಸಿನಿಮಾ 25 ವಾರ ಪ್ರದರ್ಶನ ಕಾಣುತ್ತೆ. ಈ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ರೂ ಸಿನಿಮಾವನ್ನ ಥಿಯೇಟರ್ನಿಂದ ತೆಗೆಸಲಾಗುತ್ತೆ. ಈ ಸಿನಿಮಾಗೆ ಯಶಸ್ಸು ಸಿಗಬಾರದು ಅನ್ನೋ ಕಾರಣಕ್ಕೆ ಕೆಲವರು ಬಂದ ಪ್ರೇಕ್ಷಕರಿಗೆ ಥಿಯೇಟರ್ನಲ್ಲಿ ಖಾರದ ಪುಡಿಯನ್ನ ಎರಚಿರ್ತಾರೆ. ಕೆಲವರು ಬ್ಲೇಡ್ನಿಂದ ಹೊಡೆಯುವ ಕೆಲಸವನ್ನು ಮಾಡಿರ್ತಾರೆ. ಆದ್ರೆ ಇದ್ಯಾವ ದುಷ್ಕೃತ್ಯಗಳಿಗೂ ಜನರು ಬಗ್ಗೋದಿಲ್ಲ. ತಮ್ಮ ಮೆಚ್ಚಿನ ನಟ ವಿಷ್ಣುವರ್ಧನ್ ಅವರನ್ನ ಕೈ ಬಿಡದೆ ಪ್ರೇಕ್ಷಕರು ದೊಡ್ಡ ಗೆಲುವನ್ನ ತಂದುಕೊಡ್ತಾರೆ. ಈ ಚಿತ್ರಕ್ಕೆ ರಾಷ್ಟ್ರ, ರಾಜ್ಯ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಲಭಿಸುತ್ತವೆ. ಇಷ್ಟೆಲ್ಲ ಜಟಾಪಟಿಗಳ ನಡುವೆ ಗೆದ್ದು ಬಂದ ಈ ಸಿನಿಮಾ ಕನ್ನಡಿಗರ ಪಾಲಿಗೆ ಶಾಶ್ವತವಾಗಿ ನೆನಪಲ್ಲುಳಿಯೋ ಸಿನಿಮಾ ಆಗುತ್ತೆ. ಇನ್ನು ಈ ಸಿನಿಮಾ ನಿರ್ದೇಶಿಸಿದ್ದ ರಾಜೇಂದ್ರ ಸಿಂಗ್ ಬಾಬು ಅವರೇ ಈ ಸಿನಿಮಾಗೆ ಹಣವನ್ನು ಹಾಕಿರ್ತಾರೆ. ಉಷಾ ನವರತ್ನರಾಮ್ ಬರೆದ ಬಂಧನ ಕಾದಂಬರಿಯನ್ನ ಆಧರಿಸಿ ಈ ಸಿನಿಮಾದ ಕಥೆಯನ್ನ ರೆಡಿ ಮಾಡಿರ್ತಾರೆ. ಬಂಧನ ಬಿಗ್ ಹಿಟ್ ಆಗ್ತಾ ಇದ್ದಂತೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಿನಿಮಾ 1985ರಲ್ಲಿ ತಮಿಳಿಗೆ ಪ್ರೇಮ ಪಾಶಂ ಅನ್ನೋ ಹೆಸರಲ್ಲಿ ರೀಮೇಕ್ ಆಗುತ್ತೆ. ಡಾಕ್ಟರ್ ನಂದಿನಿ ಅನ್ನೋ ಹೆಸರಲ್ಲಿ ತೆಲುಗಿಗೆ ಈ ಸಿನಿಮಾ ಡಬ್ ಆಗುತ್ತೆ. ಈ ಚಿತ್ರವನ್ನ ಮಲಯಾಳಂ ಭಾಷೆಗೂ ಡಬ್ ಮಾಡಿ ರಿಲೀಸ್ ಮಾಡಲಾಗುತ್ತೆ. ಈ ಸಿನಿಮಾದಲ್ಲಿ ಬರೋ ನಂದಿನಿ ಪಾತ್ರಕ್ಕೂ ಕೂಡ ಸಾಕಷ್ಟು ಜನಪ್ರಿಯತೆ ಸಿಗುತ್ತೆ. ಸದ್ಯ ಈ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ 40 ವರ್ಷಗಳು ಕಳೆದಿವೆ. ಆದ್ರೆ ಈಗಲೂ ಕೂಡ ಈ ಸಿನಿಮಾ ನೋಡ್ತಾ ಇದ್ರೆ ಹೊಸ ಫೀಲ್ ಕೊಡುತ್ತೆ ಅನ್ನೋದು ಬಂಧನದ ಹೆಗ್ಗಳಿಕೆ. ಅಂದಹಾಗೆ ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಥವಾ ನೋಡಿ ಮರ್ತಿದ್ದೀರಿ ಅಂದ್ರೆ ಯೂಟ್ಯೂಬ್ ನಲ್ಲಿ ಇದೆ, ನೋಡ್ಬೋದು. ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.